ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತಿ ಗಿರೀಶ್ ಲೋಕೇಶ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ರಿಗೂ ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಇವಾಗ ಜಸ್ಟ್ ನಾನು ಎದ್ದು ಕೂತಿದ್ದೀನಿ. ಟೈಮ್ 8:30. ಅಂದರೆ ಇವತ್ತು ನೈಟು ಮಲಗಿದ್ದು ಲೇಟ್ ಆಯಿತು, ಸೊ ಎದ್ದಿದ್ದು ಲೇಟ್ ಆಯಿತು. ಶಾಪಲ್ಲಿ ಸಿಲಿಂಡ್ರ್ ಇರ್ಬೇಕಾದ್ರೆ ಯಾವಾಗಲೂ ಬೇಗ ಬೇಗ ಎದ್ದು ಇರೋ ಕೆಲಸಗಳು ಮುಗಿಸ್ಕೊತಾ ಇದೆ. ಬಟ್ ಇವಾಗ ಏನೂ ಇಲ್ದಿರೋ ಕಾರಣ ಸುಮ್ಮನೆ ಮನೇಲಿ ಕೂತಿದ್ದು ಕಾಲ ಕಳೆದಿದ್ದಾಯಿತು. ಫ್ರೆಂಡ್ಸ್, ಗುಣ ಇನ್ನೂ ಮಲಗಿದಾಳೆ, ಇನ್ನೂ ಎದ್ದಿಲ್ಲ. ಬಾಗಿಲು ಕ್ಲೀನ್ ಮಾಡಬೇಕು. ಹೊಸ್ಲೆಲ್ಲ ಫುಲ್ಲು ನೆನ್ನೆ ಮಳೆ ಬಂತು ಹೇಳಿ ರಂಗೋಲೆ ಹಾಕಿದೆಲ್ಲ ಎಲ್ಲ ನಾನು ವೈಟು ಮತ್ತು ರೆಡ್ಡು ಎರಡೂ ಮಿಕ್ಸ್ ಮಾಡಿ ಹಾಕಿರೋ ರಂಗೋಲೆ ಫುಲ್ಲು ಎಲ್ಲ ಅಳಿಸ್ಬಿಟ್ಟಿದ್ದಾರೆ. ಸೊ ಇವಾಗ ಎಲ್ಲ ಹಾಕಬೇಕು ರಂಗೋಲಿ ಎಲ್ಲ. ಅನುಷಾಗೆ ಬಾ ಅಂತ ಹೇಳಿದ್ದೀನಿ. ಅಂದರೆ ಅವರು ವರ್ಕ್ಗೆ ಹೋಗಿದ್ದಾರೆ ಮಾರ್ನಿಂಗು. ಈಗ ಅವ್ರು ಬರ್ತಿದ್ದಂಗೆ ಕಾಫಿ ಕುಡಿಬೇಕು. ಇನ್ನೂ ಕಾಫಿ ಕುಡ್ದಿಲ್ಲ. ಅನುಷಾಗೆ ವೆಯ್ಟ್ ಮಾಡ್ತಿರ್ತೀನಿ, ಬಂದಮೇಲೆ ಕಾಫಿ ಕುಡಿಯೋಣ ಅಂತ. ಸೊ ಅವ್ರು ಬರಲಿ. ಅವ್ರು ಬರೋಷ್ಟೊಳಗೆ ನಾನು ರಂಗೋಲಿ ಎಲ್ಲ ಹಾಕೊಂಡ್ಬಿಡ್ತೀನಿ. ತುಂಬ ಗಲೀಜು ಮಾಡಿದ್ದಾರೆ ರಂಗೋಲಿ ಎಲ್ಲ ನೀಟಾಗಿ ತೊಳೆದು. ನೋಡಿ ಫ್ರೆಂಡ್ಸ್, ಹೆಂಗಿದೆ ರಂಗೋಲೆ. ಫುಲ್ಲು ಬಿಟ್ಟಿದೆಲ್ಲ ಎಲ್ಲ ಕಡೆಗೂ ಸಾರಿಸ್ಬಿಟ್ಟವ್ರೆ. ಮತ್ತು ಇಲ್ಲಿ ತೊಳೆದ್ರೆ ಏನೋ ಗೊತ್ತಾ, ಅಲ್ಲಿ ಹೋಲ್ ಇದೆಯಲ್ಲ, ಅಲ್ಲಿ ನೀರು ಹೋಗಲಿಕ್ಕೆ ಬಿಡೋಲ್ಲ ಅವರು. ಆ ಪಕ್ಕದ ಬಿಲ್ಡಿಂಗ್ ನೋಡಿ, ಜಾಯಿಂಟ್ ಆದಂಗೆ ಇದೆ ಅವ್ರ ಬಿಲ್ಡಿಂಗು. ಅವ್ರು ಯಾವಾಗಲೂ ಬೈತಾರೆ. ಸೊ ಏನು ಮಾಡೋಕ್ಕಾಗುತ್ತೆ, ಹಾಗೆ ಬಟ್ಟೆಲೆ ಒರೆಸ್ಕೋಬೇಕು. ನೆನ್ನೆ ಮಳೆ ಬಂದಿದ್ದಕ್ಕೂ ಅದಕ್ಕೂ ಫುಲ್ ಈ ಥರ ಮಾಡ್ಬಿಟ್ಟಳೆ. ಮತ್ತು ಅದು ಸ್ಯಾರಿ ನನ್ನ ಮಗಳಿಗೆ ಜೋಕಾಲಿ ಆಡಲಿಕ್ಕೆ ಅಂತ ಕಟ್ಟಿರೋದು. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಅಂದ್ಕೊತೀನಿ. ಅವಳಿಗೆ ಮೇಲಿಂದ ಕಟ್ಟಿದ್ರೆ ಭಯ ಬೇರೆ, ಎಲ್ಲ ಮಕ್ಳಿಗೂ ಡೆತ್ ಆಗ್ತವ್ರೆ ಸುತ್ಕೊಂಡು. ಸೊ ಬೇಡಪ್ಪ ಅಂತ ಹೇಳಿ ಆ ಕಂಬಿಗೂ ಈ ಕಂಬಿಗೂ ಸೇರಿಸಿ ಕಟ್ಟಿದ್ದೀನಿ. ಯಾವಾಗಲೂ ಇದ್ರಲ್ಲಿ ಮಲ್ಕೊಂಡೇ ಆಟ ಆಡ್ತಾಳೆ. ಎಷ್ಟು ಬೇಜಾರಾದ್ರೂ ಅದರೊಳಗೆ ಮಲ್ಕೊಂಡು ಆಟ ಆಡ್ತಾಳೆ ಯಾವಾಗ್ಲೂ. ಓಕೆ ಫ್ರೆಂಡ್ಸ್, ಈಗ ಹೊಸ್ಲೆಲ್ಲ ಕ್ಲೀನ್ ಮಾಡಿಬಿಡೋಣ. ಯಾಕಂದರೆ ಟೈಮ್ ಆದರೆ 8 ಗಂಟೆ. ನಾನು ಇದ್ದಿರೋದೇ ಲೇಟು. ಅಂದರೆ ಇವತ್ತು ಯಾವಾಗಲೂ 6:30, 7ಗೆಲ್ಲ ರಂಗೋಲೆ ಹಾಕ್ತಿದ್ದೆ. ಬಟ್ ಇವತ್ತು ತುಂಬ ಲೇಟಾಗಿದೆ. ಅನುಷಾ ಬಂದರೆ ಬೈತಾರೆ, ಅಷ್ಟರೊಳಗೆ ಹಾಕಬೇಕು. ಅವ್ರಿಗೆ ಇಷ್ಟ ಆಗಲ್ಲ. ಅವ್ರು ಮಾರ್ನಿಂಗ್ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಅವರು ಇದು ಮಾಡೋದು. ಬಟ್ ನಾನು ತುಂಬ ಲೇಟು ಎದ್ದೇಳೋದು. ಇಲ್ಲ, ಬೇಗ ವರ್ಕು ಹೋಗ್ತಿದ್ರೆ ಬೇಗ ಹೇಳ್ತಿದ್ದೆ. ಈಗ ಹೋಗ್ತಿಲ್ವಲ್ಲ, ಹಂಗೆ ಸ್ವಲ್ಪ ಡಿಲೇ ಮಾಡ್ತಿದ್ದೀನಿ ಅಷ್ಟೇ. ಮತ್ತು ಏನು ಗೊತ್ತಾ, ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದರೆ ಮುಗೀತೀನಿ ನಾನು ನಮ್ಮ ಕತೆ. ಅವರು ಸ್ಕೂಲ್ಗೆ ಹೋಗೋಷ್ಟೊಳಗೆ ಎದ್ದೆಲ್ಲ ಮಾಡಬೇಕು. ಇನ್ನು ಟಿಫನ್ ಎಲ್ಲ ಇನ್ನು ನನ್ನ ಮಕ್ಕಳಿಗೆ ಬೇಗ ಎದ್ದು ಮಾಡೋದೇ ಇರೋದು ನಾನು. ಸೊ ಅದಕ್ಕೆ ಈಗ ಮಲ್ಕೊಳ್ಳೋ ಟೈಮಲ್ಲಿ ಸುಮ್ಮನೆ ರೆಸ್ಟ್ ಮಾಡ್ತೀನಿ. ಇನ್ನೊಂದು ವರ್ಷ ನಮಗೆ ರೆಸ್ಟೇ ಇರಲ್ಲ. ಸೊ ಅದಕ್ಕಾಗಿ ಬೇಗ ಎದ್ದು ಮಾಡಿದ್ರಾಗುತ್ತೆ. ಈಗ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿಬಿಡೋಣ. ಅಂದರೆ ನಾನು ಮಾರ್ನಿಂಗ್ ಇದ್ರೇನು ಮಧ್ಯಾಹ್ನ ಟೈಮೆಲ್ಲ ಮಲಗಲ್ಲ. ಬಟ್ಟೆ ಏನಾರ ಸ್ಟಿಚಿಂಗ್ ಇದ್ದರೆ ಮಾಡ್ಕೊಂಡು ಕೂತ್ಕೊತೀನಿ. ಬಟ್ ಯಾರೋ ತಗೋತಿಲ್ಲ, ನಮ್ಮವೇ. ಸೊ ನೆನ್ನೆ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಇತ್ತು. ಸೊ ಅವೆಲ್ಲ ಸ್ಟಿಚ್ ಮಾಡ್ಕೊಂಡು ಕೂತಿದ್ದಾಯಿತು. ಫೈನಲ್ ಅವೆಲ್ಲ ಮುಗಿಸ್ಕೊಟ್ಟೆ. ಇನ್ನೊಂದು ಸಿಸ್ಟರ್ ಸ್ವಲ್ಪ ಬ್ಲೌಸ್ ಇದೆ, ಅದು ಮಾಡಬೇಕು. ಇದು ನೋಡಿ, ಹೊಸ್ಲು ತೊಳೆಯೋಕ್ಕೆ. ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ವೆಯ್ಟ್ ನೋಡಿ, ಸಿಂಪಲಾಗಿ ಹಾಕಿದ್ದೀನಿ. ಯಾಕಂದರೆ ಅಲ್ಲಿಗೆ ಯಾವಾಗಲೂ ದೊಡ್ಡದಾಗಿ ರಂಗೋಲೆ, ರೆಡ್ ರಂಗೋಲೆ ಎಲ್ಲ ಹಾಕ್ತಿದ್ದೆ. ಬಟ್ ಎಲ್ಲ ಒರೆಸಿ ಮಾಡಿಬಿಡ್ತಾರೆ. ನನಗೂ ಕ್ಲೀನ್ ಮಾಡೋಕ್ಕೆ ಹಿಂಸೆ. ಸೊ ಅದಕ್ಕೆ ಹೊಸ್ಲು ಮೇಲೆ ಮಾತ್ರ ಲೈಟಾಗಿ ಹಾಕಿದ್ದೀನಿ ಅಷ್ಟೇ. ನೋಡಿ, ಅನುಷಾ ಬಂದು ಆಲ್ರೆಡಿ ಅವ್ರ ಕೆಲಸ ಸ್ಟಾರ್ಟ್ ಮಾಡಿದ್ರು. ಕಾಫಿ ಮಾಡೋದು ನಮ್ಮನೆ. ಇದಿಲ್ಲಲ್ಲ ನಂಗೆ ಅವಾಗ ಬಂತು. ಓಕೆ ಫ್ರೆಂಡ್ಸ್, ಕಾಫಿ ಇಟ್ಕೊತಾ ಇದ್ದೀವಿ. ಅನುಷಾಗೆ ಹೇಳಿದ್ದೀನಿ ಸಿಲಿಂಡರ್ ಇಲ್ಲ ಅಂತ, ಬಟ್ ಅವ್ರು ಮರ್ತ್ಬಿಟ್ಟವ್ರೆ. ಸೊ ಕಾಫಿ ನಾವು ಈಗ ಇದರಲ್ಲಿ ಕಾಫಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಅದು ಕಾಫಿ ಆಗಲಿ. ನನಗೂ ತುಂಬ ಕೆಲಸ ಇದ್ದಾವೆ ಇವತ್ತು. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಒಳಗಿಡಬೇಕು, ಬಟ್ಟೆ ವಾಶ್ ಮಾಡಬೇಕು. ಕೆಲಸಗಳಂದು ಇನ್ನೂ ಇರ್ತಿದ್ದಾವೆ. ಮನೇಲಿದ್ದರೆ ಕೆಲಸಗಳು ಸಾಗೋದೇ ಇಲ್ಲ. ಅಂಗಡಿಗೆ ಹೋದರೆ ಕೆಲಸ ಮಾಡೋಕ್ಕೆ ಬೇಜಾರು.
ಎಲ್ಲ ಒಂಥರ ವಿಚಿತ್ರ ನಮ್ಮದು. ಫ್ರೆಂಡ್ಸ್ ನಿನ್ನೆ ಬೋಂಡ ಮಾಡಿದ್ದು ಪೊಡಿ ನೋಡಿ ಹಿಂಗೈತೆ. ಸ್ವಲ್ಪ ಇದು ನಿನ್ನೆ ಅನುಷಾನೇ ತಗೊಟ್ಟಿದ್ದು ನನಗೆ. ಎಗ್ ಪಪ್ಪು ಮತ್ತು ಇದು ಎಲ್ಲ ಅನುಷಾನೇ ತಗೊಟ್ರು, ತಿಂದ್ವಿ. ನನ್ನ ಮಗಳು ಇಷ್ಟಪಡಲಿಲ್ಲ ಅದು. ಫ್ರೆಂಡ್ಸ್ ಇದು ಅಂದರೆ ನಮ್ಗೆ ತುಂಬ ಇಷ್ಟ. ನಾನು ತಿಂದೆ. ನಾನು ಜಾಸ್ತಿ ಇದು ತಿಂತೀನಿ ಬೇಕರಿ ಫುಡ್. ಗಿರೀಶ್ ಅವರು ಏನು ಎಗ್ ಪಪ್ ಎಲ್ಲ ತಿಂದರು, ನಾನು ಇದು ತಿಂದೆ. ನನ್ನ ಮಗಳು ಗಿರೀಶನ ಎಗ್ ಪಪ್ ತಿಂದರೆ ಎರಡೆರಡೆ ತಂದಿದ್ದು ಸಾಕು ಅಂತೇಳಿ. ಪಪ್ಪ ಕೊಡಿಸ್ತಾರೆ ಅಂದ್ಬಿಟ್ಟು ಜಾಸ್ತಿ ನೋಡೋಕ್ಕಾಗುತ್ತೆ, ಎರಡೆರಡು ತಂದಿದ್ದೆ. ಸೊ ಅವ್ರು ತಿಂದರು, ನಾನು ಒಂದು ತಿಂದೆ. ನೆನ್ನೆ ಹೆಚ್ಚಿಗೆ ತಿನ್ನೋಕ್ಕಾಗಲಿಲ್ಲ, ಸ್ವೀಟ್ ಆಯ್ತು ಅಂತೇಳಿ. ಇವಾಗ ಮಾರ್ನಿಂಗೇ ತಿಂತಾ ಇದ್ದೀವಿ. ಅದಕ್ಕೆ ಬ್ರಷ್ ಮಾಡಿದೀಯಾ ಅಂತ ಕೇಳ್ತಾರೆ. ಇವ್ರು ಬ್ರಷೇ ಮಾಡಲ್ಲ, ಹಂಗೆ ಟೀ ಕುಡಿತಾರೆ. ಬಟ್ ನಾವು ಬೆಡ್ ಕಾಫಿ ನಮ್ಮದು. ಇವರು ಬೆಡ್ ಕಾಫಿ ಅದು ಅಭ್ಯಾಸ ಹುಟ್ಟದಾಗಿಂದ. ಇವ್ರು ಎದ್ದು ಬಿದ್ದು ದೇವರು ಪೂಜೆ ಇವ್ರ ಹಸ್ಬೆಂಡ್ ಆಗಲೇ ಪೂಜೆ ಮುಗಿಸಿ ಹೋಗಿರ್ತಾರೆ ಈಗ ಡ್ಯೂಟಿಗೆ. ನಮ್ಮ ಮನೆ ಹಂಗಲ್ಲ, ಶುಕ್ರವಾರ, ಶನಿವಾರ ಮತ್ತು ಮಂಗಳವಾರ ಸಿಕ್ಕಿದ ವಾರ ಸುಮ್ಮನೆ ಮಾಡ್ತಾಯಿರ್ತೀವಿ. ಆ ವಾರ ಈ ವಾರ ಅಂತ ಏನಿಲ್ಲ, ಮಾಡ್ತಾ ಇರ್ತೀವಿ. ಕಾಫಿ ಕುಡಿಯೋಷ್ಟಿಗೆ ಇದು ತಿನ್ಬಿಟ್ಟು ಬ್ರಷ್ ಮಾಡ್ಬಿಡ್ತೀನಿ, ಯಾಕಂದರೆ ಕಾಫಿ ಸ್ವೀಟು ಕಮ್ಮಿ ಆಗುತ್ತೆ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಲಾಸ್ಟು. ನಾವು ಹೊರಗಡೆ ಹೋಗಿದ್ದು, ಬನಶಂಕರಿಗೆ ಹೋಗಿದ್ದು. ಫೋಟೋ ತೆಗಿಲಿಲ್ಲ, ಫೋಟೋಸ್ ತಗೊಳ್ಳಿಲ್ಲ. ನಾವೆಲ್ಲೋದ್ರೂ ಫೋಟೋಸು ತಗೊಳ್ಳಲ್ಲ, ಏನೂ ಇಲ್ಲ, ಸುಮ್ಮನೆ ಹೋಗ್ತೀವಿ. ದಡ ಪೂಜೆ ಮುಗಿಸಿ ದಡ ನೋಡ್ಕೊಂಡು. ಮತ್ತು ತುಂಬ ಕ್ರೌಡ್ ಇತ್ತು ಬನಶಂಕರಿಗೆ. 50 ರೂಪೀಸ್ ಕೊಟ್ಟು ಎಕ್ಸ್ಟ್ರಾ ದರ್ಶನಕ್ಕೆ ಹೋಗಿ ಟಿಕೆಟ್ ತೊಗೊಂಡು ದರ್ಶನ ಮಾಡಿದ್ವಿ. ಟಿಕೆಟ್ ತೊಗೊಂಡು ದರ್ಶನ. ಬಟ್ ಟಿಕೆಟ್ ತೊಗೊಂಡ್ರು ಫ್ರೀ ಇಲ್ಲ, ತುಂಬ ರಶ್ ಇತ್ತು ಟಿಕೆಟ್ದಲ್ಲಿ. ಮಾಮೂಲಿ ಏನೋ ಏನಿದ್ರೆ ಮಾಮೂಲಿ ಕ್ಯೂವಲ್ಲೇ ಹೋಗ್ಬೋದಿತ್ತು. ಬಟ್ ಎರಡು ಕಡೆನೂ ಜಾಮ್ ಐತೆ. ಫುಲ್ ಅರ್ಥ ಮಾಡ್ಕೊಳ್ಳಿ. ಅವ್ರು ತೆಲುಗಲ್ಲಿ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಪಟ 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 ಪಟ್ಟನು ಹೋದ್ರು ಬಿಡ್ತಾರೆ. ಈಗ ಹೇಳಮ್ಮ. గుడికెళ్ళాము. బట్ మామూలు ప్లేస్లను ఏనేది అర్థం ನಿಮ್ಮ తెలుగులో ಹೇಳು. తెలుగులోనే చెప్పిన. టికెట్లోను ఫుల్ రష్గా ఉంది. మామూలు కంపార్ట్మెంట్ అన్ని కూడా హెవీ రష్. టికెట్ తీసుకున్నా కూడా ಫ್ರೀ లేదు. ಟಿಕೆಟ್ಲ ಕೂಡ ಹೆವಿ ಕ್ಯೂ. ಬಟ್ ಮತ್ತೆ ಊಟದಲ್ಲಿನೂ ಕ್ಯೂವೇ. ಊಟಕ್ಕೆ 1 hour ಆಯ್ತು ಕ್ಯೂ ಅಲ್ಲಿ. ತೆಲುಗಿಂದ ನೋಡಿ ಕನ್ನಡಕ್ಕೆ ಬರ್ಸಿದ್ದೀವಿ. ಬಟ್ ಇವ್ರ ಜೊತೆ ಮಾತಾಡಿದ್ರೆ ಎರಡು ಮಿಕ್ಸ್ ಬರ್ತೈತೆ ನನಗೆ. ಮರ್ತೋಗ್ಬಿಡ್ತಾರೆ ನನ್ನ ಜೊತೆ. ಬಟ್ ನಾನು ಕನ್ನಡ ಮಾತಾಡೋದು ಅಷ್ಟೊಂದು ಕ್ಲಾರಿಟಿ. ಮಾತಾಡ್ತಾ ಕನ್ನಡ ನನ್ಗೆ ಅಷ್ಟೊಂದು ಬರಲ್ಲ, ಟ್ರೈ ಮಾಡಿ. ಬಟ್ ಇವಾಗ ಏನಾಗ್ಬಿಟ್ಟೈತೆ ಅಂದ್ರೆ ಎರಡು ಮಿಕ್ಸ್ ಆಗ್ಬಿಟ್ಟು ಅವ್ರಿಗೆ ಕನ್ಫ್ಯೂಸ್ ಆಗ್ತಾ ಇದೀನಿ ನಾನೇನೀಗ. ಆಲ್ಮೋಸ್ಟ್ ಏನು ಗೊತ್ತಾ, ತೆಲುಗು ಕನ್ನಡ ಎರಡು ಮಿಕ್ಸ್. ಬಟ್ ಓದೋದೆಲ್ಲ ಬರುತ್ತೆ. ಸ್ವಲ್ಪ ನಿಮ್ದು ಒತ್ತು ದೀರ್ಘ ಜಾಸ್ತಿ ಇರುತ್ತೆ, ನಮ್ದು ಒತ್ತು ಜಾಸ್ತಿ ಇರಲ್ಲ, ಅಷ್ಟೇ ಡಿಫರೆಂಟ್. ಓದೋದೆಲ್ಲ ಬರುತ್ತೆ, ಬರೆಯಕ್ ಬರಲ್ಲ ನಮ್ಗೆ ಅಷ್ಟೇ. ಓದೋದು ಈಸಿನೇ, ಬಟ್ ಮಾತಾಡಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಕಲಿಯಕ್ಕೆ, ಕನ್ನಡ ಕಲಿಯಕ್ಕೆ. ಆದಷ್ಟು ಬೇಗ ಕನ್ನಡ ಕಲ್ಕೋತಾರೆ, ಪರವಾಗಿಲ್ಲ. ಬಟ್ ನಾನು ಜಾಸ್ತಿ ಅಂದ್ರೆ ಪ್ರೀತಿಯಿಂದಾನೇ ಸ್ವಲ್ಪ ಕನ್ನಡ ಕಲ್ತಿದ್ದೀನಿ. ಒಂದು 20% ಪ್ರೀತಿಯಿಂದ ಕಲ್ತಿದ್ದಾರೆ. ನಾನು ಮಾತ್ರ ಅವ್ರು 20% ಕಲಿದ್ರು, ನಾನು 5%. ಬಟ್ ಇವರು 5% ಏನೋ 5-10% ಅಷ್ಟೇ ನಮ್ಮ ಭಾಷೆ ಕಲ್ತಿಲ್ಲ ನಾನು. ಇವಾಗ ಕಲಿಬೇಕು, ಕಲಿತೀನಿ ಇನ್ನ. ಡನ್. ಇವಾಗ ಕಾಫಿ ಕುಡಿಬೇಕು. ಕಾಫಿ ಕುಡಿದು ಇನ್ನ ತಿಂಡಿ ಮಾಡಿಲ್ಲ. 9 o'clock ಇವತ್ತು ಗಿರೀಶ್ ಅವರು ಯಾವಾಗಲೂ ಗಿರೀಶ್ ಅವ್ರ ಜೊತೆ ಒಂದು ಕಪ್ ಕಾಫಿ ಕುಡ್ದಿರ್ತಿದೆ ಇಷ್ಟರೊಳಗೆ. ಬಟ್ ಇವತ್ತು ಗಿರೀಶ್ ಅವರು ಬೇಗ ಹೊರಟೋಗ್ಬಿಟ್ಟಿದ್ದಾರೆ. ನಾನು ಇದರೊಳಗೆ ಎದ್ದು ಹೋಗಿದ್ರು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಸರಿ ಅಂತೇಳಿ ಅನುಷಾ ವೆಯ್ಟ್ ಮಾಡಿ ಅನುಷಾ ಜೊತೆ ಕಾಫಿ ಇಟ್ಕೊಂಡು ಕುಡಿತಾ ಇದ್ದೀವಿ. ಕುಡಿತಾ ಇಲ್ಲ, ನೋಡ್ತಾ ಇದ್ದೀವಿ. ಅದು ನೀಟಾಗಿ ಬಂದಿದೆ. ಬಟ್ ನಾನು ಕೆಳಗಡೆ ಹಾಕಿದ್ರೆ ಆವಾಗಲೂ ಅಷ್ಟೇ, ನನ್ನ ಮಗಳೇ ಆವಾಗಲೂ ಅದನ್ನು ಅಳಿಸಲ್ಲ. ಪಕ್ಕದ ಮನೆ ಪಾಪು ಐತೆ, ಬಂದು ಚಿಕ್ಕ ಮಕ್ಳು ಇದ್ರೆ ರಂಗೋಲಿ ಇರಲ್ಲ, ಮನೆ ಇರಲ್ಲ. ಸೊ ಆ ಪಾಪು ಇದ್ರೆ ನಾನು ಹಾಕಕ್ಕೆ ಹೋಗಲ್ಲ, ಸುಮ್ಮನೆ ಅಳಿಸುತ್ತೆ, ಕೈಯೆಲ್ಲ ಮಾಡ್ಕೊಳುತ್ತೆ ಅಂತೇಳಿ ಹಾಕಲ್ಲ.
ನನ್ನ ಮಗಳು ಅವಾಗ ಅದೇ ಥರ ಮಾಡ್ತಿದ್ಲು. ಅವ್ರ ಮನೆ ಹಾಕಿದರೆ ನನ್ನ ಮಗ ನನ್ನ ಮಗಳು, ಪಕ್ಕದ ಮನೆ ಆಂಟಿ ಮನೆ ಹಾಕಿದರೆ ನನ್ನ ಮಗ ಮತ್ತು ನನ್ನ ಮಗಳು ಇಬ್ಬರು ಹೋಗಿ ಅಳಿಸ್ಬಿಡೋರು. ಆಂಟಿ ನೋಡು ಅಂತ ತೋರಿಸಿದ್ರೆ ನಾನು ಭಯಕ್ಕೆ ಹೋಗ್ತಿರಲಿಲ್ಲ. ಬಿಟ್ಟು ಮಕ್ಳಿಗೆ ಏನು ಗೊತ್ತಾಗುತ್ತೆ ಅಂತ. ಬಟ್ ಈಗ ಅವರೇ ಮಾಡಿದ್ರು ನಾನು ಭಯಕ್ಕೆ ಹೋಗಲ್ಲ, ಯಾಕಂದರೆ ಮಕ್ಳಿಗೆ ಏನು ಗೊತ್ತಿರುತ್ತಲ್ವಾ. ಸೊ ಫ್ರೆಂಡ್ಸ್, ಬಟ್ ನನಗೆ ಮಾತ್ರ ರಂಗೋಲಿ ಹಾಕಿದ ತಕ್ಷಣ ರಫ್ ಮಾಡಿದ್ರೆ ನನಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡ್ತೀನಿ, ತಕ್ಷಣ ಒಂದೇ ಮಿನಿಟ್ಗೆ ಇರಿಟೇಷನ್ ಬರುತ್ತೆ. ಅಂದ್ರೆ ಮಕ್ಕಳನ್ನ ತುಂಬಾ ಕೋಪ ಬರುತ್ತೆ. ಸ್ವಲ್ಪ ಟೈಮ್ ಯಾಕಂದ್ರೆ ಅವ್ರ ಮನೆ ಪಕ್ಕನೂ 2 ಮಕ್ಳಿದಾವ, ಅದಕ್ಕೆ ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಎಷ್ಟು ನೀಟಾಗಿ ರಂಗೋಲಿ ಎಲ್ಲ ಹಚ್ಚಿರ್ತೀವಿ. ಬಟ್ ಒಂದೇ ಸತಿ ಹಿಂಗೆ ಅನ್ನಿಸ್ದಾಗ ಗಿಲ್ಟ್ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಕ್ಳಿರ್ಬೇಕಾದ್ರೆ ಹಾಕ್ಬಾರ್ದು. ಅದು ನಮ್ಮ ತಪ್ಪು. ಅನುಷ ಚೆನ್ನಾಗಿ ಆಗ್ತಾರೆ, ನನಗಿನ್ನ ಚೆನ್ನಾಗಿ ಆಗ್ತಾರೆ. ಏನಿಲ್ಲ, ಆ ಥರ ಏನಿಲ್ಲ. ಇವರು ಚೆನ್ನಾಗಾಗ್ತಾರೆ, ಪ್ರೀತಿ ಚೆನ್ನಾಗಾಗ್ತಾರೆ. ಯಾವಾಗಲೂ ಕರೆಕ್ಟಾಗಿ ಮಾಡ್ತಿದ್ದೋ ಟೀ ಕಾಫಿ, ಈಗ ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕು ಅಂತೇಳಿ ಆ ಥರ ಏನಿಲ್ಲ ಬಿಡಿ ಫ್ರೆಂಡ್ಸ್. ಜಾಸ್ತಿ ಮಾಡ್ಕೋತೇವೆ. ಹೌದು, ಹಾಲಿಗೆ ಅಂದರೆ ಯಾವಾಗಲೂ ನೀರು ಹಾಕಲ್ಲ ನಾವು, ಫುಲ್ ಗಟ್ಟಿ ಹಾಲಿಗೆ. ಏನು ಗೊತ್ತಾ, ಹಳ್ಳಿ ಕಡೆ ಹಾಲಾದರೆ ಬಿಡು ತೆಳು ಮಾಡಿದ್ರು ಓಕೆ ಅನಿಸುತ್ತೆ. ಈ ಹಾಲು ತೆಳು ಮಾಡಿದ್ರೆ ಮುಗೀತು ಕತೆ. ನಮ್ಮ ಕಡೆ ಹಳ್ಳಿ ಕಡೆ ಎಮ್ಮೆ ಹಾಲಾಗಲಿ ಹಸು ಹಾಲಾಗಲಿ ತುಂಬ ಗಟ್ಟಿ ಕೊಡ್ತಾರೆ. ಅಲ್ಲೆಲ್ಲ ಈ ಥರ ಹಂಗೆಲ್ಲ ಕೊಡಲ್ಲ. ಇಷ್ಟು ಲೋಟ ಇಷ್ಟು ಲೋಟಕ್ಕೆ 5 ರೂಪೀಸು, ಇದಕ್ಕಿಂತ ಸ್ವಲ್ಪ ದೊಡ್ಡ ಲೋಟಕ್ಕೆ 10 ರೂಪೀಸು ಅಷ್ಟೇ ಹಾಲು ಕೊಡೋದು. ಆ ಥರ ಕೊಡೋದು ನಮ್ಮ ಕಡೆ ಹಾಲು. ಬಟ್ ಈಗ ಇಷ್ಟು ದೊಡ್ಡ ನಮ್ಮಮ್ಮ ಕೊಡ್ತಾರೆ. ಈ ದೊಡ್ಡ ಲೋಟದಲ್ಲಿ 10 ರೂಪಾಯಿ ಕೊಡ್ತಾರೆ ನಮ್ಮಮ್ಮಂಗೆ ಹಂಗೆ ಒಯ್ತೀನಿ, ಮಗ ನಿಂಗೆ 1/4 ಲೀಟ್ರ್ ಎಷ್ಟು ಗೊತ್ತಾ, ಅರ್ಧ ಲೀಟ್ರ್ ಎಷ್ಟು ಗೊತ್ತಾ, ಏನಕ್ಕೆ ಹಿಂಗೆ ಕೊಡ್ತೀಯಾ ಅಂತ. 10 ರೂಪೀಸ್ ಪ್ಯಾಕೆಟ್ ಇಲ್ಲಿ ಸಿಗುತ್ತೆ. ಎಷ್ಟು ಹಾಲಿರುತ್ತೆ ಇದರಲ್ಲಿ? 1.5 ಕಪ್ ಇರುತ್ತೆ, 10 ರೂಪೀಸ್ಗೆ ಅಷ್ಟೇ ಬರೋದು ಹಾಲು. ಅದೇ ನಮ್ಮಮ್ಮ ಕೊಡೋದಾದರೆ 10 ರೂಪೀಸ್ಗೆ ಅಷ್ಟು ದೊಡ್ಡ ಲೋಟದಲ್ಲಿ ಕೊಡ್ತಾರೆ. ಯಾವಾಗಲೂ ಹೇಳ್ತೀನಿ ಅಮ್ಮಂಗೆ ಕೊಡಬೇಡ, ಲಾಸ್ ಆಗುತ್ತೆ, ಸುಮ್ಮನೆ ಬೆಣ್ಣೆ ಮಾಡು ಅಂತ. ಮಾಡ್ತಾರೆ ಅವರು, ಬೆಣ್ಣೆ ಎಲ್ಲ ಮಾಡೋದು ನಮಗೆ ಕೊಡೋದು. ಮಂತ್ಲಿ ಒಂದ್ಸತಿ ಬರ್ತಾರೆ, ಎತ್ಕೊಂಡ್ಬರ್ತಾರೆ. ಕಾಫಿ ಬಿಸಿಯಾಗಿ ಕುಡಿಬೇಕು, ತಣ್ಣಗಾದರೆ ಏನು ಕಾಗಿನಟ್ಟು ಪೀಲ ಏನ ಏನು ಹೇಳ್ತದೆ, ತಣ್ಣಗಾದರೆ ಕುಡಿಯೋಕ್ಕಾಗಲ್ಲ. ಹಾಗೆ ನಂಗೆ ಸ್ವಲ್ಪ ಕುಡಿತೀನಿ. ಬಿಸಿಯಾಗಿ ಎಷ್ಟು ಬಿಸಿ ಇದ್ರೂ ನಾನು ಫಾಸ್ಟಾಗಿ ಕುಡಿದ್ಬಿಡ್ತೀನಿ ಕಾಫಿ ಟೀ ಎಲ್ಲ. ನನಗೆ ಕೋಲ್ಡೇ ಇಷ್ಟ ಜಾಸ್ತಿ. ನಾನು ಕೋಲ್ಡೇ ಕುಡಿಯೋದು ಬಿಡು. ಕಾಫಿ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಕುಡಿಯೋದು. ಕೋಲ್ಡ್ ಕಾಫಿ ಅಂದರೂ ಇನ್ನೂ ಇಷ್ಟ. ಬಟ್ ಹಾಟ್ ಅದರಲ್ಲಿ ಟೀ ಆದರೆ ಸ್ವಲ್ಪ ಸುಡ್ಸಂಗೆ ಕುಡಿತೀನಿ. ಕಾಫಿ ಸ್ವಲ್ಪ ಕೋಲ್ಡ್ ಆದ್ರೇ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಆ ಥರ, ನಿಮಗೆಲ್ಲ ಏನೂ ಗೊತ್ತಿಲ್ಲ, ಮಾತ್ರ ಬೈಕಬೇಡಿ ನನಗೆ. ಬೇಗ ಕುಡಿದು ಬಿಡ್ತಾರಪ್ಪ ಅನುಷಾ. ನಾನು 1 ಕಪ್ ಕುಡಿಯೋಷ್ಟು ಬೇಕಾದ್ರೆ 3 ಕಪ್ ಕುಡ್ದಿರ್ತಾರೆ ನೋಡಿ. ನಾನು 2 ಕಪ್ ಕುಡ್ದಿರೋದು, ಅವ್ರು ಫುಲ್ ಖಾಲಿ ಮಾಡಿ ಇಟ್ಬಿಟ್ರಾಗಲೇ. ಟೀ ಕಾಫಿ ಬೇಗ ಕುಡಿದು ಬಿಡ್ತೀನಿ ನಾನು. ಇಷ್ಟು ದೊಡ್ಡ ಲೋಟ ಇದ್ರೂ ನಾನು ಫಾಸ್ಟಾಗಿ ಕುಡಿತೀನಿ. ಕಾಫಿ ಟೀ ಅಂದರೆ ನನಗೆ ತುಂಬ ಪ್ರಾಣ. ಬೈತಾರೆ ನಾನು ನಾಷ್ಟ ಊಟ ತಿಂದಿಲ್ಲ ಅಂದ್ರೂ 3 ಡೇಸ್ ಆದರೂ ಇರ್ತಿಲ್ಲ. 4 ಡೇಸ್ ಮಿನಿಮಮ್ ಕಾಫಿ ಕುಡಿಬೇಕಾದ್ರೂ ಇರ್ತಿಲ್ಲ. ಬಟ್ ಟೀ ಒಂದೊಂದು ಕಾಫಿ ಇದ್ರೆ ಅವ್ರು ಹೇಳ್ತಾರದು, ಟೀ ಕಾಫಿ ಇದ್ರೆ 3 to 4 ಡೇಸ್ ನಾನು ಊಟನೇ ಮಾಡಲ್ಲ. ನಾವಿನ್ನೇನಿಲ್ಲ, ಈ ಗ್ಯಾಸ್ಟ್ರಿಕ್ ಇಟ್ಕೊಂಡು ಬೇಗ ಶಿವಪದ ಸೇರ್ಕೊಂಡ್ಬಿಡ್ತೀವಿ ಅಷ್ಟೇ. ಬಟ್ ಏನೋ ಗೊತ್ತಿಲ್ಲ, ಕಾಫಿ ಅಂದರೆ ನನಗೆ ತುಂಬ ಇಷ್ಟ. ಜಾಸ್ತಿ ನಾನು ಮನೇಲಿ ಇದ್ರೂ ನಾನು ಒಬ್ಬರೇ 1 ಲೀಟ್ರ್ ಕುಡಿದು ಬಿಡ್ತೀನಿ ಕಾಫಿ. ಹಾಲು 2 ಲೀಟ್ರ್ ತತ್ತಾರೆ, 1 ಲೀಟ್ರ್ 2 ಲೀಟ್ರ್ ತತ್ತಾರೆ ಹಾಲು. ಸಂಜೆ ಒಂದೊಂದ್ಸತಿ 1.5 ಲೀಟ್ರ್ ತರ್ತೀವಿ. 1.5 ಲೀಟ್ರ್ ಅಂದರೆ ಏನಾರ ಸ್ವೀಟ್ ಮಾಡಿದ್ರೆ ಮಾತ್ರ 1/2 ಲೀಟ್ರ್ ಎಕ್ಸ್ಟ್ರಾ ತರ್ತಾರೆ. ಬಟ್ ಪಾಯಸ ಮಾಡೋಕ್ಕೆ 1 ಲೀಟ್ರ್ ಹಾಕ್ತಾರೆ ನಮ್ಮ ಮನೆಯವರು. ಬಟ್ ದೊಡ್ಡ ಕುಳ ಇಲ್ಲಪ್ಪ, ನಾನು ತರೋದೇ 1/2 ಲೀಟ್ರ್ ಯಾವತ್ತ ಒಂದು ದಿವಸ ತರ್ತೀನಿ, ಇಲ್ಲ ಕುಡಿತೀನಿ. ಈಗನೂ ಸಿಕ್ಕಿದ್ಮೇಲೆ ನಾನು ಡೈಲಿ ಹಾಲು ತರ್ತಿದ್ದಿಲ್ಲ ಅಂದ್ರೆ ನಾನು ತರಕ್ಕೆ ಹೋಗಲ್ಲ. ನಮ್ಗೆ ಮಾರ್ನಿಂಗ್ 1 ಟೈಮ್ ಕುಡಿದ್ರೆ ಮುಗೀತು, ಇನ್ನು ಕಾಫಿ ಏನು ಬೇಕು ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸತಿ ಕುಡಿತೀನಿ. ಅದು ಅಭ್ಯಾಸ ಹುಟ್ಟಿದಾಗಿಂದನೂ. ಒಂದ್ಸತಿ ಹಾಫ್ ಡೇ, ಒಂದ್ಸತಿ 4 o'clock ಒಂದು ಟೈಮು, 6 o'clock ಒಂದು ಟೈಮ್. ಎಷ್ಟೇ ಈಗ ನಾನು ಅವಳು ಸಿಕ್ಕಿದ್ಮೇಲೆ ಅಂತೂ ಸುಮ್ಮನೆ ಕುಡಿತಾನೆ ಇದ್ದೀವಿ. ಫುಲ್ ಅಭ್ಯಾಸ ಆಗೋಗ್ಬಿಟ್ಟಿದ್ದೀನಿ ನಾನು ಈ ಥರ ಕಾಫಿ ಟೀ ಕುಡಿಯೋದು.
ನಾನು ಕುಡಿತಿರ್ಲಿಲ್ಲ. ಮಾರ್ನಿಂಗ್ ಒಂದೇ ಟೈಮ್ ನಾನು ಕಾಫಿ ಕುಡಿತಿದ್ದು, ಮತ್ತು ಈವ್ನಿಂಗು ಈ ಸೆಕೆ ಟೈಮಲ್ಲಿ ನಮ್ಮ ಮನೆಯವ್ರು ಬೇಡ ಅಂತ ಹೇಳ್ತಾರೆ ಗಿರೀಶ್ ಅವರು. ಸೊ ಈವ್ನಿಂಗ್ ಏನೇ ಇದ್ರೂ ಮಧ್ಯಾಹ್ನ ಟೈಮ್ ನಾವು ಊಟ ಮಾಡಲ್ಲ. ಮಧ್ಯಾಹ್ನ ಟೈಮು ಜ್ಯೂಸು, ಫ್ರೂಟ್ಸು, ವೆಜಿಟೇಬಲ್ ಇದ್ದರೆ ಇವರು ಹಾಫ್ ಟೈಮ್ ಮಧ್ಯಾಹ್ನ ಟೈಮಲ್ಲಿ ಊಟ ಮಾಡಲ್ಲ. ಮಾರ್ನಿಂಗ್ ಟಿಫನ್ ತಿನ್ನೋದೇ 12 ಗಂಟೆ ಆಗಿರುತ್ತೆ. ಈಗಿನ್ನು ಆಲ್ರೆಡಿ 9:30. ಈಗ ನಾನು ಮಾಡ್ಕೊಂಡು ತಿನ್ನೋದೇ 12 ಗಂಟೆ ಆಗಿರುತ್ತೆ. ನಮ್ಮ ಮನೆಯವರು ಅಷ್ಟೇ ಸೇಮ್ ಒಂದು 11 ಗಂಟೆ 12 ಗಂಟೆಗೆ ತಿಂದಿರ್ತೀವಿ. ಮಧ್ಯಾಹ್ನ ಟೈಮ್ ಫ್ರೂಟ್ಸು, ಜ್ಯೂಸು, ಸಲಾಡ್ಸ್ ಏನಾದ್ರು ತಿನ್ಕೊಂಡ್ರೆ ಮುಗೀತು. ಇನ್ನೇನಿದ್ರು ನೈಟು ಒಂದು 8 ಗಂಟೆ 9 ಗಂಟೆ, ಕೆಲವೊಂದು ಟೈಮ್ 10 ಗಂಟೆಗೆ ತಿಂದ್ಬಿಟ್ಟು ನಮ್ಮ ಮನೇಲಿ ಎಲ್ಲ ಕೆಲಸ, ಮನೆ ಕೆಲಸ, ಅಡುಗೆ, ಕುಕಿಂಗ್ ಎಲ್ಲ 7 o'clock ಖತಮ್. ಅವ್ರು ಅಷ್ಟೊತ್ತಿಗೆ ಮುಗಿಸಿ, ಪೂಜೆ ಮುಗಿಸಿ, ಪಟ್ಟನ ಅಡುಗೆ ಮಾಡಿ ಎಲ್ಲ ಮಾಡಿ ಅವ್ರ ಹಸ್ಬೆಂಡ್ 8 ಗಂಟೆಷ್ಟು ಬರ್ತಾರೆ. ನಮ್ಮನೇಲಿ ಹೋಗ್ತಾರೆ, ಅವ್ರ ಬಾಕ್ಸ್ ಎಲ್ಲ ಕಟ್ಟಬೇಕಲ್ಲ. 7 ಎಲ್ಲ ಮುಗಿಸುತ್ತೆ ನನ್ನ ಕೆಲಸ ಇಲ್ಲ. ನಾನು ಬೇಗ ಎದ್ದು ಮಕ್ಕಳಿಗೆ ರೆಡಿ ಮಾಡಿಸೋದು ಸ್ಕೂಲ್ಗೆ, ಮತ್ತೆ ಅವ್ರು 8:30ಗೆ ಹೋಗ್ತಾರೆ. ಅಮ್ಮ ನಾನು ಮಕ್ಕಳು ಸ್ಕೂಲಿಗೆ ಬಿಡೋದಾರ ಹೇಳ್ಬೇಕಿಲ್ಲ. ಫ್ರೀ ಇತ್ತು, ಇನ್ನು ಇನ್ನು ಸ್ಟಾರ್ಟ್. ಜೂನಿಂದ ನನ್ನ ಮಕ್ಳನ್ನ ಹೇಳ್ಸೋಣ, ಸ್ಕೂಲಿಗೆ ಕಳ್ಸೋಣ, ಅವ್ರಿಗೆ ರೆಡಿ ಮಾಡಿ ತಿಂಡಿ ಮಾಡಿ 5 ಗಂಟೆಗೆ ಹೇಳ್ಬೇಕು. ನಾನೇನು 5 ಗಂಟೆಗೆ ಹೇಳಲ್ಲ ಬಿಡಿ. 6 ಗಂಟೆಗೆ 8ವರೆಗೆ ಹೋಗೋಷ್ಟೊಳಗೆ ಎಷ್ಟೊತ್ತು ತಿಂಡಿ ಮಾಡ್ಕೊಳಕ್ಕೆ ಪಟ ಮುಗಿಸ್ಕೊಂಬಿಡ್ತೀನಿ. ತಿಂಡಿಗಳನ್ನು ನಾನು ತುಂಬ ಲೇಟ್ ಮಾಡಲ್ಲ, ಬಟ್ ತುಂಬ ಫಾಸ್ಟಾಗಿ ಮಾಡ್ತಾರೆ ಇವರು. ಕುಕ್ಕಿಂಗ್ ಎಲ್ಲ ಬೇಗ ಮುಗಿಸ್ಕೊಂಬಿಡ್ತೀನಿ, ಡಿಲೇ ಅಂತೂ ಮಾಡಲ್ಲ. ಬಟ್ ಸ್ವಲ್ಪ ಸೋಂಬೇರಿ ಅಷ್ಟೇ. ಸ್ವಲ್ಪ ಸೋಂಬೇರಿ, ಡಬಲ್ ಸೋಂಬೇರಿ. ಬೇಗ ಮಾಡುತ್ತೆ ಕುಕ್ಕಿಂಗ್ ಎಲ್ಲ. ಅವರು ಮಾರ್ನಿಂಗ್ 4 ಗಂಟೆಗೆ ಎದ್ದು ಅವ್ರ ಕೆಲಸ ಮಾಡಿದ್ರೆ ನಾನು 6 ಗಂಟೆಗೆ ಅವ್ರ ಕೆಲಸದಷ್ಟು ಮುಗಿಸ್ಕೊತೀನಿ. ನಾನು ಸ್ವಲ್ಪ ಸ್ಲೋ ಆಗಿ ಮಾಡ್ತೀನಿ, ನಿಧಾನಕ್ಕೆ ನೀಟಾಗಿ ಮಾಡ್ತೀನಿ. ನಾನು ಇವರ ನೀಟಾಗಿ ಮಾಡ್ತಾರೆ, ಬಟ್ ಫಾಸ್ಟ್ ಪಟ ಜಾಸ್ತಿ. ನನ್ಗೆ ಆ ಥರ ಮಾಡಿದ್ರು ಮಾಡಿದ ಥರ ಅನ್ಸಲ್ಲ. ಅದಕ್ಕೆ ನಾನು ಸ್ಲೋ ಆಗಿ ನಿಧಾನಕ್ಕೆ ಮಾಡ್ತೀನಿ. ನಾನು ಕೆಲಸಗಳಲ್ಲಿ ಬೇಗ ಮುಗಿಸ್ಕೊತೀನಿ. ಕುಕ್ಕಿಂಗು ಅಷ್ಟೇ, ಯಾವುದು ಡಿಲೇ ಮಾಡ್ಕೊಳಕ್ಕೆ ಹೋಗಲ್ಲ, ಬೇಗ ಮಾಡ್ಕೊತೀನಿ. ಮತ್ತು ಕುಕ್ಕಿಂಗಲ್ಲೂ ಹಚ್ಚಬೇಕಾದ್ರೂ ಅಷ್ಟೇ, ಏನು ಗಲೀಜು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ. ಅಲ್ಲಲ್ಲೇ ಹಚ್ಚಿ ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡು ಮನುಷ್ಯ ನನ್ನೇ ನೋಡ್ತಾರೆ. ಏನ ಅವರು ಇಲ್ಲಿ ನನ್ನ ಫೇಸ್, ಅಲ್ಲಿ ಕ್ಯಾಮ್ರಾ ನೋಡ್ತಾ ಇಲ್ಲ, ನನ್ನನ್ನು ನೋಡ್ತಾವ್ರೆ ಅಂತ ಹೇಳ್ತಾ ಇದ್ದೀನಿ. ಮಾತಾಡ್ತಾ ಇದ್ದೀರಲ್ಲ ಅದಕ್ಕೆ ನೋಡ್ತೀನಿ. ನೋಡು, ನಾನು ಇಷ್ಟೊತ್ತಿಗೆ ನಾನು ಕುಡಿದು ಮುಗಿಸಿದ್ದಾರೆ ಅವ್ರ ಕಾಫಿ, ನಾನು ಇನ್ನೂ ಕುಡ್ದಿಲ್ಲ ಅಂತ ಬೈತಾರೆ. ನಾನು ಕುಡಿದ್ಬಿಟ್ಟು ಈಗ ನೆಕ್ಸ್ಟ್ ಕಂಟಿನ್ಯೂ. ಪಾರ್ಸಲ್ ಏನೋ ಬಂತು, ಬಟ್ ಒಂದು ಚೆನ್ನಾಗಿದೆ, ಒಂದು ಚೆನ್ನಾಗಿಲ್ಲ. ಒಂದು ಆಲ್ರೆಡಿ ರಿಫಂಡ್ ಮಾಡಿದೆ. ಅನುಷ ಆಲೂಗಡ್ಡೆ ಸ್ಲೈಸ್ ಮಾಡ್ತಾರೆ. ಇದು ಬಂದಿದ್ದು ಫಸ್ಟಿಗೆ ತೊಗೊಂಡಿದ್ದೆ. ಇದು ಸ್ವಲ್ಪ ಅಗಲ ಐತೆ, ಇದು ಹೈಟ್ ಐತೆ ಅಷ್ಟೇ. ಇದರಲ್ಲೆಲ್ಲ ಫುಲ್ ವೆಜಿಟೇಬಲ್ ಇಟ್ಟಿದ್ದೀನಿ. ಇದರಲ್ಲೆಲ್ಲ ಫ್ರೂಟ್ಸ್ಗಳಿಗೆ ಅಂತ ಮಾಡಿರೋದು. ಇದು ಫ್ರೂಟ್ಸು ಮತ್ತು ಎಕ್ಸ್ಟ್ರಾ ಏನಾದ್ರು ಸ್ಪೈಸಸ್ ಐಟಮ್ ಏನಾರು ಮಿಕ್ಕಿದ್ರೆ ಇದ್ರೊಳಗಡೆ ಇಟ್ಕೋಬೋದಲ್ವ ಅಂತ ಇದು ಮಾಡಿರೋದು. ಬಟ್ ಕ್ವಾಲಿಟಿ ಚೆನ್ನಾಗೈತೆ. ಇದು ಬಂದು ನಾವತ್ತು ಟೆಂಪಲ್ಗೆ ಹೋಗಿದ್ದವಲ್ಲ ಬನಶಂಕರಿಗೆ, ಅವಾಗ ತೊಗೊಂಡಿದ್ದೀವಿ. ಎರಡೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಇಟ್ಟಿದ್ದು. ಬಟ್ ಇದು ತೊಗೊಂಡೆ, ನಾನು ವಿಡಿಯೋ ಹಾಕಿದ್ದೀನಲ್ಲ ನೋಡೋರಲ್ಲ, ಅದೇ ಏನೋ ಅದು ಚೆನ್ನಾಗಿಲ್ಲ. ಎಲ್ಲ ಮುಟ್ಟರಲ್ಲೇ ಪಟ್ಪಟ್ಟಿದೆ, ಕ್ವಾಂಟಿಟಿ ಚೆನ್ನಾಗಿಲ್ಲ. ಸೊ ಅದಕ್ಕೆ ಅದು ರಿಫಂಡ್ ಮಾಡಿದ್ದೀನಿ. ಆರ್ಡ್ರ್ ಬಂತು ಅಂತ ಹೇಳಿ ಟಿಫನ್ ಮಾಡೋದು ಬಿಟ್ಬಿಟ್ಟು ಇಷ್ಟೊತ್ತು ಗಂಟ ಅದನ್ನು ಮೇಂಟೆನೆನ್ಸ್ ಮಾಡಿದ್ದಾಯಿತು. ಪಾಪ ಈಗ ಅನುಷ ಸ್ಲೈಸ್ ಮಾಡ್ತಾವ್ರೆ. ಇಲ್ಲಿ ಪಲಾವ್ ಬೈತೈತೆ. ಇವಾಗ ಪಲಾವ್ ಮಾಡ್ಕೊಂಡು ತಿನ್ಬಿಟ್ಟು ಟೈಮ್ 12 ಗಂಟೆನಾ ನೋಡಿ, ಎಷ್ಟಾಯಿತು? 11:15. ಓಕೆ ಟೈಮ್ ಇನ್ನೂ 11:50. ಈಗ ಇನ್ನೊಂದು 10 ಮಿನಿಟ್ಸ್ಗೆ ಕೂಗುತ್ತೆ, ಪಲಾವ್ ಆಗುತ್ತೆ. ತಿಂದ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡಬೇಕು. ನಮ್ಮದಂತೂ ಮನೇಲಿ ಯಾವ ಕೆಲಸನೂ ಮುಗಿಯಲ್ಲ. ನಾನು ಸ್ಲೈಸ್ ಮಾಡ್ತಿದ್ದೆ.
ನಾನು ಪಲಾವ್ಗಾದರೆ ಉದ್ದುದ್ದ ಹಚ್ಚುತ್ತೀನಿ. ಉದ್ದುದ್ದು ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ. ಅಲ್ಲ, ಆಲೂಗಡ್ಡೆ ನೀನು ಉದ್ದ ಹಚ್ಚು ಸಣ್ಣ ಹಚ್ಚು ಅದೆಲ್ಲ ಸ್ಮ್ಯಾಶ್ ಆಗುತ್ತೆ ಪಲಾವಲ್ಲಿ. ಏನೋ ತಿನ್ನಕ್ಕೆ ಒಂದೊಂದು ಸಿಗುತ್ತೆ ಅಷ್ಟೇ. ಈಗ ಪಲಾವ್ ತಿನ್ನೋಣ. ಆಯಿತು, 10 ಮಿನಿಟ್ಸು. ನನ್ನ ಮಗಳು ನೋಡಿ ಇದು ಲಗೇಜ್ ಎಲ್ಲ ಎಳ್ಕೊಂಡು ಇದನ್ನು ರಿಟರ್ನ್ಗೆ ಹಾಕಿದ್ದೀನಿ. ಆ ಬಾಕ್ಸಲ್ಲಿ ಬಂದಿದ್ದು ಚೆನ್ನಾಗಿ ಬಂದಿದೆ. ಇದು ರಿಟರ್ನ್ ಮಾಡಿದ್ದೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಿಚನಲ್ಲಿ. ನನಗಿದು ಎಷ್ಟು ಬೀಳ್ತು? ಹಾಂ, ಮೆನ್ಷನ್ ಮಾಡ್ತೀನಿ ಬಯೋದಲ್ಲಿ, ನೋಡ್ಕೊಳ್ಳಿ. ಹೊಟ್ಟೆ ಹಸಿತದ ಯಾಕೋ ಇವತ್ತು ಬೇಗ. ಆದರೆ ಯಾಕೋ ನಾನು ಗ್ಲಾಸ್ ಐಟಮ್ನ ಒಂದು 12 ಗ್ಲಾಸ್ ಐಟಮ್ ಇಡಬೇಕು. ಅದಕ್ಕೆ ಕಾಳು, ಹೆಸ್ರು ಕಾಳು, ಉದ್ದಿನ ಕಾಳು, ತೊಗರಿ ಕಾಳು ಎಲ್ಲ ಒಟ್ಟಿಗೆ ಇಡಬೇಕು ಅನ್ನೋದು, ಆ ಥರ ಇಟ್ಕೋಬೇಕು, ಜೋಡಿಸ್ಬೇಕು ಅಂತ ಆಸೆ ಇತ್ತು. ಬಟ್ ಇಲ್ಲಿ ಇಟ್ಟಿದ್ದೀನಿ. ಇದರಲ್ಲೆಲ್ಲ ಮಸಾಲ ಒಗ್ಗರಣೆಗೆ ಹಾಕೋಕ್ಕೆ ಮಾತ್ರ ಇದರಲ್ಲಿ ಇಟ್ಟಿದ್ದೀನಿ. ಆ ಮೇಗಡೆ ಗ್ಲಾಸಲ್ಲಿ ಫುಲ್ಲು ಸ್ಪೈಸಸ್ ಇಟ್ಟಿದ್ದೀನಿ ಮತ್ತು ಹನಿ. ಇನ್ನು ಮೇಗಡೆ ತುಪ್ಪ, ಶುಗರು, ಕಾಫಿ ಪೌಡ್ರು, ಟೀ ಪೌಡ್ರು ಅಷ್ಟನ್ನು ಇಟ್ಟಿದ್ದೀನಿ. ಇನ್ನು ಮೂಲೆಯಲ್ಲಿ ಏನದು ಆಯಿಲ್ ಬಾಟಲು, ಅಲ್ಲ ಆಯಿಲ್ ಬಾಟಲು, ಇದು ಸ್ಪ್ರೇ ಬಾಟಲ್, ಇದು ಇನ್ನು 2 ಗ್ಲಾಸು, ಮತ್ತು ಇದು ಸೋಯಾ ಸಾಸು, ವಿನೆಗರು. ಇಲ್ಲಿ ನನ್ನ ಮಗ ಇಟ್ಟಿರೋದು ಇದೆಲ್ಲ ಫುಲ್. ಇದು ಮೇಕೆ, ಲಯನ್, ಟೈಗರು ಮತ್ತು ಚೀತಾ ಇವೆಲ್ಲ ನನ್ನ ಮಗ ಇಟ್ಟಿರೋದು. ಇದು ನನ್ನ ಮಗಳದು ಲ್ಯಾಂಡ್. ಶೆಲ್ ತೆಗ್ದಿದೆಯಾ ಚಿನ್ನಿ? ಮತ್ತೆ ಶೆಲ್ ಇಲ್ಲ. ಇವು ನಾನು ಊರಿಂದ ಬರ್ಬೇಕಾದ್ರೆ, ಅಮ್ಮ ಊರಿಂದ ಬರ್ಬೇಕಾದ್ರೆ ಎತ್ಕೊ ಬಂದಿದ್ದು. ಬಟ್ ಚೆನ್ನಾಗಿದೆ. ಹೋಗ್ಬಿಟ್ಟು ಈ ಕಡೆ ಬರೋ ದಿವಸನೇ ಕಿತ್ತಾಕೊಂಡ್ರು ಅವರು. ನೆಕ್ಸ್ಟ್ ಯಾವ್ದಾರು ಕಿಚನ್ ಟೂರ್, ಸಿಂಪಲ್ ಕಿಚನ್ ಟೂರ್ ಮಾಡ್ತೀನಿ. ಅವತ್ತು ತೋರಿಸ್ತೀನಿ ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ಅಂತ. ಆಯಿತು, ಈಗ ಕುಕ್ಕಿಂಗ್ ಆಯಿತು, ತಿಂದರೆ ಮುಗೀತು. ನಾನು ಮಾತಾಡೋ ಅಷ್ಟೊಳಗವರೆಲ್ಲ ಮಾಡಿ ಮುಗಿಸಿದ್ದಾರೆ ನೋಡಿ. ಫ್ರೆಂಡ್ಸ್, ನಮ್ಮನೆ ಇಷ್ಟೊತ್ತು ಕೂತು ಕಾಲ ಕಳೆದಿದ್ದಾಯಿತು. ಅನುಷಾ ಮನೆಗೆ ಬಂದಿದ್ದೀನಿ. ಅನುಷಾ ಇರು ಅಡುಗೆ ಮಾಡ್ತೀನಿ ಅಂತ ಹೇಳಿ ಅಡುಗೆ ಮಾಡ್ತಾ ಇದ್ದಾರೆ. ಏನು ಅಡುಗೆ ಮಾಡ್ತಾ ಇರ್ಬೋದು ಅನುಷಾ? ಮ್ಯಾಗಿ ಮಾಡ್ತಾ ಇದ್ದಾರೆ. ನಾನೇ ಹೇಳಿದ್ದು ಮ್ಯಾಗಿ ತಗೊಂಡೋಗೋಣ, ಮ್ಯಾಗಿ ಮಾಡೋಣ ಬಾ ಅಂತ ಹೇಳಿ ಕರ್ಕೊಂಡು ಅವ್ರ ಮನೆಗೆ ಬಂದೆ. ಬ್ರೆಡ್ ಆಮ್ಲೆಟ್ ಮಾಡೋಣ ಅಂದರು. ಗೆಸ್ಸು ಬ್ರೆಡ್ಡು ಅಂದರೆ ಪಿಜ್ಜಾ ಥರ ಬ್ರೆಡ್ಡು ಆಮ್ಲೆಟು ಮತ್ತು ಮೊಟ್ಟೆ ಮತ್ತು ಚೀಸ್ ಎಲ್ಲ ಹಾಕಿ ಮಾಡೋಣ ಅಂದ್ಕೊಂಡು, ಬೇಡ ಅದು ಪ್ಲಾನಿಂಗ್ ಇಟ್ಕೊಂಡು ನಾಳೆ ಮಾಡೋಣ ಅಂತ ಹೇಳಿ ಈಗ ಜಸ್ಟು ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮ್ಯಾಗಿ ಮಾಡ್ತಾಯಿದ್ದೀವಿ. ಎಲ್ಲ ಅವರೇ ಹಚ್ಕೊತಾ ಇದ್ದಾರೆ. ನಂದಿನಿ ನಿನ್ನ ಕೆಲಸ, ನಾನು ಬರೀ ವಿಡಿಯೋ ಮಾಡು ಅಷ್ಟೇ. ಹೆಲ್ಪಿಂಗ್ ಮಾಡ್ಕೊಡ್ತಾರೆ ತುಂಬ ಚೆನ್ನಾಗಿ. ಯಾರು? ನಾನು ಏನು ಬಡ ಹಚ್ತಾರೆ. ಏನಿಲ್ಲ, ಅಷ್ಟೊಂದು ಫಾಸ್ಟ್ ಇಲ್ಲ, ಪರವಾಗಿಲ್ಲ. ನಾಟ್ ಬ್ಯಾಡ್. ಬಟ್ ಇನ್ನೂ ಫಾಸ್ಟ್ ಅನುಷಾ ಅವ್ರ ಮನೆಗೆ ಬಂದಿರೋದು ಇವಾಗ. ಮಾಡಿದ ಪಲಾವೆಲ್ಲ ಅಲ್ಲೇ ಐತೆ. ಪಲಾವೆಲ್ಲ ಹಂಗೆ ಉಳ್ಕೋತು. ಸ್ವಲ್ಪ ಲೈಟ್ ತಿಂದಿದ್ದು. ಅನುಷಾಗೆ ನೈಟ್ ಪಾರ್ಸಲ್ ಕಳಿಸ್ತೀನಿ ತಿನ್ಕೊಂತ. ಪಲಾವ್ ನಮ್ಮ ಮನೇಲಿ ನಾನು ಒಬ್ಬರೇ ತಿನ್ನೋದು. ನಮ್ಮ ಮನೆಯವ್ರು ತಿನ್ನಲ್ಲ, ಅವ್ರ ಮನೆಯವ್ರು ತಿನ್ನಲ್ಲ. ಅನುಷಾ ಒಬ್ಳು ತಿಂತಾಳೆ, ಮತ್ತು ಗಿರೀಶ್ ಅವ್ರು ಬಂದು ತಿಂತಾರೆ ಮಧ್ಯಾಹ್ನಕ್ಕೆ. ನೋಡಿ, ಮಾರ್ನಿಂಗಿಂದ ಅವ್ರಿಗೂ ವರ್ಕ್ ಜಾಸ್ತಿ ಇದೆ ಅನ್ಕೊತೀನಿ ಇವತ್ತು. ಮಾರ್ನಿಂಗಿಂದ ಬಂದಿಲ್ಲ ಅವರು, ತುಂಬ ಲೇಟಾಗುತ್ತೆ ಬರೋದು ಅಂತ ಹೇಳಿದರು. ಸೊ ಹಾಗಾಗಿ ಇನ್ನೇನು ಮಾಡೋದು. ಎಷ್ಟು ಬೇಕು? 2 ಹಾಕಿ ಸಾಕು, ಖಾರ ಬಿಟ್ರೆ. ಆಮೇಲೆ ನನ್ನ ಮಗಳು ತಿಂತಾಳೆ. ಅವಳ ಬೆಳಗ್ಗೆ ಟಿಫನ್ನು ಕರೆಕ್ಟಾಗಿ ಮಾಡಿಲ್ಲ, ಪಲಾವ್ ಖಾರ ಆಗೈತೆ ಅಂತ. ಸೊ ಲೈಟಾಗಿ ಹಾಕು ಸಾಕು. ಚಿಕ್ಕ ತಗೋ. ಬೇಡ, ಹಂಗೆ ಹಾಕು, ಉದ್ದಕ್ಕೆ ಬೇಕಾದ್ರೆ ತೆಗ್ದು ಹಾಕ್ಬೋದು, ಸಿಗಲಿಲ್ಲ. ತುಂಬ ಕಾಳಜಿ. ಇವಾಗ
ಮ್ಯಾಗಿ ಮಾಡ್ಕೊಂಡು ತಿಂದು ಇನ್ನೊಂದು 5 ಮಿನಿಟ್ಸ್ ಕೂತ್ಕೊಂಡು ಅವರು ಅನುಷಾನು ವರ್ಕಿಗೆ ಹೋಗ್ಬೇಕೀಗ. ಇವಾಗ ಹೊರಗಡೆ ಹೋಗ್ಬೇಕಂತೆ. ಅವರು ಎಷ್ಟೊತ್ತಾಗುತ್ತೇನೋ ನೀನು ಹೊರಗಡೆ ಹೋಗಿ ಬರೋದು? ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅವ್ರು ಹೋಗಿ ಬರೋದು. ಈಗ 3:30ಗೆ ಹೋಗ್ಬೇಕಂತೆ ಅವ್ರು ಹೊರಗಡೆ. ಅವ್ರು ಹೋಗಿ ಬಂದಮೇಲೆ ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನನ್ನ ಮಗಳಿಗೆ ತುಂಬ ದಿವಸ ಆಯಿತು ಕರ್ಕೊಂಡೋಗಿ. ಸೊ ಅಲ್ಲಿ ಪಾರ್ಕಿಗೆ ಹೋಗಿ ನನ್ನ ಮಗಳನ್ನ ಆಟ ಆಡಿಸ್ಕೊಂಡು ಪಾರ್ಕಿಗೆ ಹೋಗಿದ್ರೆ ಅಂದರೆ ಅವಳನ್ನ ಆಟ ಆಡಿಸ್ಕೊಂಡು ಅವಳಿಗೆ ಏನಾರು ಕೊಡ್ಸ್ಕೊಂಡು ಬರಲೇಬೇಕು, ಇಲ್ಲಾಂದ್ರೆ ಹಾಗೆ ಬರೋಲ್ಲ ಅವರು. ಅದೊಂದು ಸೊ ಗುಣ ಬಾಯ್ ಹಿಡ್ದು. ಸೊ ಅವಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು. ಈಗ ತಿಂದು ಮ್ಯಾಗಿ ಎಲ್ಲ ತಿಂದು ನಾವು ಪಾರ್ಕ್ ಹೋಗೋಕ್ಕೆ ರೆಡಿ ಆಗಬೇಕು. ಅನುಶಾಸ್ತ್ರಕ್ಕೆ ಹೋಗಿ ಬರ್ತಾರೆ. ನಾನು ಮನೆಗೆ ಹೋಗಿ ಏನಮ್ಮ ಏನ ಮ್ಯಾಗಿನ ಈಗ ಬೇಡವಾ? ಅವ್ರೊಂದು ಜ್ಯೂಸ್ ಕುಡಿದ್ರೆ ಆಲ್ರೆಡಿ ಜ್ಯೂಸ್ ಕುಡಿದು ಅದಕ್ಕೆ ಈಗ ಹೊಟ್ಟೆ ತುಂಬದಲ್ಲ, ಅದಕ್ಕೆ ಮ್ಯಾಗಿ ಬೇಡ ಅಂತವ್ರು. ತಿನ್ಬೇಕಾದ್ರೆ ತಿಂತಾರಷ್ಟೇ. ಇವಾಗ ಮ್ಯಾಗಿದ್ದು ರೆಡಿ ಆಗ್ತೀವಿ. ಅಷ್ಟರಲ್ಲಿ ಅನುಷ್ ಅವರು ಹೋಗಿ ಬರ್ತಾರೆ. ಯಾವತ್ತೂ ಮ್ಯಾಗಿ ನಾರ್ಮಲಾಗಿ ಮಾಡ್ಕೊತ ಇದ್ದೋ. ಸೊ ಇವತ್ತು ಬೇಡ, ಈ ಥರ ಮಾಡ್ಕೊಳ್ಳೋಣ. ಅಂದರೆ ಮ್ಯಾಗಿಗೆ ಮೊಟ್ಟೆ ಹಾಕಿದ್ರು ಚೆನ್ನಾಗಿರೋದು ಅನುಷ. ಮ್ಯಾಗಿಗೆ ಮೊಟ್ಟೆ ಹಾಕಿದ್ರು ಚೆನ್ನಾಗಿರೋದು. ಮೊಟ್ಟೆ ಇಲ್ಲಪ್ಪ. ನಾನು ಮೊಟ್ಟೆ ಅಷ್ಟು ಹಾಕಿರಲ್ಲ. ನಾನು ಇಟ್ಟಿರ್ತೀನಿ ಮೊಟ್ಟೆ ಸ್ಟಾಕ್ ಯಾವಾಗಲೂ. ಒಟ್ಟಿನಲ್ಲಿ ನಾನು ಮತ್ತೆ ಅಲ್ಲಿ ನೆನ್ಕೊಂಡು ಎಗ್ ಇದು ಮಾಡೋಣ ಅಂತ, ಬಟ್ ಬೇಡ ಅಂದ್ಬಿಟ್ಟು ಮತ್ತೆ ಹೀಗೆ ಬಂದ್ಬಿಟ್ಟ. ಬೇಡ ಬಿಡಿ, ನೆಕ್ಸ್ಟ್ ಮಾಡ್ಕೊಂಡು ಆಗುತ್ತೆ. ಹಾಗೆ ಸ್ವಲ್ಪ ಇನ್ಸ್ಟಾದೆಲ್ಲ ನಮ್ಮ ಮನೇಲಿದ್ದಾಗಲೇ ರೀಲ್ಸ್ ಮಾಡಿಕೊಂಡು ಇನ್ಸ್ಟಾಗೆ ಬೇಡ ಅದೇ ಕಲರ್ ಆಗಿರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಇವಾಗೆಲ್ಲ ಟ್ರೆಂಡಿಂಗ್ ಆಗಿರೋದು ಫ್ರೆಂಡ್ಸ್ ಅದು ರೀತಿ ಎಡಿಟಿಂಗ್ ಅವ್ರದ್ದು ಹಾಕಿದ್ದೀನಿ. ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ದು, ಹೋಗಿ ಚೆಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಓಕೆನಾ? ನೆಕ್ಸ್ಟ್ ನಮ್ಮ ಪಾರ್ಕಿಗೆ ಹೋಗಬೇಕು, ಲೇಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಯಾವಾಗಾದ್ರೂ ಪಾರ್ಕಿಗೆ ಹೋಗುವಾಗ ಹಾಕ್ತೀನಿ ವೀಡಿಯೋಸು. ಗುಣ ತುಂಬ ಹೊತ್ತು ಆಟ ಆಡ್ತಾರೆ ಬಿಡಿ. 4 ಗಂಟೆಗೆ ಹೋದರೆ ಚೆನ್ನಾಗಿ ಎಷ್ಟೊತ್ತಾದರೂ ಬರೋಲ್ಲ. ಸೊ ಓಕೆ ಫ್ರೆಂಡ್ಸ್, ನಾವೀಗ ಹೊರಗಡೆ ಹೋಗಿ ರೆಡಿ ಆಗಬೇಕು. ನಾನು ನೆಕ್ಸ್ಟ್ ಟೈಮ್ ಪಾರ್ಕಿಗೆ ಹೋಗೋ ವೀಡಿಯೋಸ್ಗಳೆಲ್ಲ ಹಾಕ್ತೀನಿ. ಗುಣ ಇನ್ನು ಸ್ಕೂಲಿಗೆ ಓಪನ್ ಆದರೆ ಅವ್ರನ್ನೆಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಈಗಲೇ ಓಡಾಡ್ಕೊಂಡು ಆಡಾಡ್ಕೊಂಡಿದ್ದೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ಬರ್ತೀನಿ ನಿಮಗೆ ನೆಕ್ಸ್ಟ್ ಕಂಟೆಂಟ್ ಜೊತೆ. ಓಕೆನಾ? ಅನು ಬಾಯ್ 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 ಬಾಯ್. ಐ ಆಮ್ ಬಿಸಿ. ಅನುಷ ಇದೆ ಫುಲ್ ಬಿಸಿ. ಕುಕ್ಕಿಂಗ್ ಮಾಡೋರು ಆಲ್ರೆಡಿ ಕಿಚನ್ ಕ್ಲೀನ್ ಮಾಡ್ಕೊತಾರೆ. ಸರಿ ಫ್ರೆಂಡ್ಸ್, ಓಕೆ, ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.